ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್ ಕಲ್ಕಿ ಭಗವಾನರು ತಿಳಿಸಿದ್ದಾರೆ, ಪ್ರೇಮ ಬರಬೇಕಾದರೆ ಧ್ಯಾನ ಅವಶ್ಯಕ. ಧ್ಯಾನವಿಲ್ಲದೆ ನಿಧಾನ ಬರಲು ಸಾಧ್ಯವಿಲ್ಲ. ನಿಧಾನವಿಲ್ಲದೆ ವಿವೇಕ ನಶಿಸುತ್ತದೆ. ವಿವೇಕ ಬರಬೇಕಾದರೆ ಧ್ಯಾನ ಅವಶ್ಯಕ. ಎಲ್ಲರೂ ಧ್ಯಾನವನ್ನು ತಪ್ಪದೆ ಮಾಡಬೇಕು. ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಪಿರಮಿಡ್ ಧ್ಯಾನ ಕೇಂದ್ರಗಳು ಗ್ರಾಮ ಗ್ರಾಮಗಳಲ್ಲಿ, ನಗರ ಪಟ್ಟಣಗಳಲ್ಲಿ ಶೀಘ್ರವಾಗಿ ಬರಬೇಕು. ದೇವಾಲಯಗಳು ಪಿರಮಿಡ್ ಧ್ಯಾನಾಲಯಗಳಾಗಬೇಕು. ಮನೆಯಲ್ಲಿ ಚಿಕ್ಕ ಚಿಕ್ಕ ಪಿರಮಿಡ್ಗಳನ್ನು ಹಾಕಿಕೊಳ್ಳಬಹುದು. ಪಿರಮಿಡ್ ಕ್ಯಾಪ್ಗಳು, ತೂಗು ಹಾಕುವ ಪಿರಮಿಡ್, ಮನೆಯ ಮೇಲಿನ ಪಿರಮಿಡ್ಗಳು, ಊರಿಗೆ ಒಂದು ಬೃಹತ್ ಪಿರಮಿಡ್ಗಳು, ಹೀಗೆ ಎಲ್ಲ ಕಡೆ ಪಿರಮಿಡ್ಗಳು ವಿಜೃಂಭಿಸುತ್ತಿರಬೇಕು. ಎಲ್ಲರೂ ಪಿರಮಿಡ್ಗಳನ್ನು ನೋಡುತ್ತಿರಬೇಕು. ಪಿರಮಿಡ್ ಎಲ್ಲ ಕಡೆ ರಾರಾಜಿಸುತ್ತಿರಬೇಕು. ಮನೆಯಲ್ಲಿ ಎಲ್ಲ ಪಿರಮಿಡ್ ರಾರಾಜಿಸುತ್ತಿರಬೇಕು. ಅದ್ಭುತವಾದ ಪಿರಮಿಡ್ ಒಂದು ಶಕ್ತಿ. ಈ ಶತಮಾನದಲ್ಲಿ ಊಹೆಗೂ ನಿಲುಕದ ಅದ್ಭುತವಾದ ಸತ್ಯ. ಆ ಶಕ್ತಿಯನ್ನು ಧ್ಯಾನ ಮಾಡುವವರೇ ಆ ಶಕ್ತಿಯನ್ನು ಅನುಭವಿಸಲು ಸಾಧ್ಯ. ಅನುಭವಪೂರ್ವಕವಾಗಿ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. ಅನುಭವವೇ ನಿಜವಾದ ಜ್ಞಾನ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ. ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಪ್ರತಿಯೊಬ್ಬರೂ ಪಿರಮಿಡ್ನ ಉಪಯೋಗ ಮಾಡಿ. ಎಲ್ಲರೂ ಪಿರಮಿಡ್ ಒಳಗೆ ಕುಳಿತು ಧ್ಯಾನವನ್ನು ಮಾಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುವುದೇ ನನ್ನ ಆಶಯ.